ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಇವತ್ತು ನೀವು ತಮ್ನೈಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ನಾನು ಯಾವ ಫೇಶಿಯಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತು ಹೈಡ್ರಾ ಫೇಶಿಯಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮನೇಲಿ ನೀವು ಈಸಿಯಾಗಿ ನಾನು ಹೇಳ್ಕೊಡೋ 4 ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಂಡು ಆರಾಮಾಗಿ ಆ ಗ್ಲೋನ ಪಡಿಬೋದು. ಫಸ್ಟು ನೀವು ತಿಳ್ಕೊಳ್ಳಿ ಹೈಡ್ರೋ ಫೇಶಿಯಲ್ ಹೇಗೆ ಮಾಡ್ತಾರೆ, ಸೊ ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಮೇಯ್ನಾಗಿ ಇರುತ್ತೆ ಅಂತ. ಆ್ಯಕ್ಚುಲಾಗಿ ಈ ಹೈಡ್ರಾ ಫೇಶಿಯಲಲ್ಲಿ ಬಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಹೈಡ್ರಾಲಿಕ್ ಆ್ಯಸಿಡ್. ಸೊ ಈ ಹೈಡ್ರಾಲಿಕ್ ಆ್ಯಸಿಡ್ ಬಂದು ನಿಮ್ಮ ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ಆ ಪಿಂಕಿಶ್ ಗ್ಲೋ ಕೊಡುತ್ತೆ, ಮುಖದಲ್ಲಿರೋ ಕಲೆಗಳನ್ನ ಕಮ್ಮಿ ಮಾಡುತ್ತೆ, ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ತುಂಬ ವಯಸ್ಸಾದಂಗೆ ಕಾಣಿಸ್ತಿದ್ರೆ ಅದೊಂದು ಯಂಗರ್ ಲುಕಿಂಗ್ ಸ್ಕಿನ್ನ ನಿಮಗೆ ಕೊಡುತ್ತೆ. ಈ ಹೈಡ್ರಾಲಿಕ್ ಆ್ಯಸಿಡ್ ಬಂದು ನಿಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾನು ಪಿಕ್ ಹಾಕಿದ್ದೀನಿ ನೋಡಿ ಯಾವ್ಯಾವ ಪಾರ್ಟ್ಸಲ್ಲಿ ಅದು ಪ್ರೊಡ್ಯೂಸ್ ಆಗುತ್ತೆ ಅಂತ. ಬಟ್ ಆದ್ರೂ ನಮಗೆ ಯಾಕೆ ಆ ಗ್ಲೋ ಬರ್ತಾ ಇಲ್ಲ ಬಾಡಿಲಿ ಅಂದರೆ, ನಾವು ನಮ್ಮ ಬಾಡಿಗೆ ಟ್ರಾಪಿಕಲ್ ಅಂದರೆ ಎಕ್ಸ್ಟರ್ನಲ್ ಆಗಿ ಸ್ಕಿನ್ ಕೇರ್ ಮಾಡ್ತಾ ಇದ್ದೀವಿ, ಬಾಡಿ ಕೇರ್ ಮಾಡ್ತಾ ಇದ್ದೀವಿ, ಬಟ್ ಇನ್ನರ್ ಆಗಿ ನಮ್ಮ ಬಾಡಿ ಒಳಗಡೆಗೆ ನಾವು ಯಾವ ಕೇರ್ ಮಾಡ್ತಾ ಇಲ್ಲ. ಸೊ ಕರೆಕ್ಟ್ ಟೈಮ್ಗೆ ನಾವು ನೀರು ಕುಡಿತಾ ಇಲ್ಲ, ದಿನ ನಾವು ಎಷ್ಟು ನೀರು ಕುಡಿಬೇಕು ಅದನ್ನು ಕುಡಿತಾ ಇಲ್ಲ, ಹಣ್ಣು ತರಕಾರಿ ಇದನ್ನ ಸರಿಯಾಗಿ ತಿಂತಾ ಇಲ್ಲ. ಸೊ ನಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನ್ಸ್ ವಿಟಮಿನ್ಸ್ ಹೋದರೆ ಆಟೋಮೆಟಿಕ್ಕಾಗಿ ಹೊರಗಡೆ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಯ್ನಾಗಿ ನಾವು ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಬಾಡಿ ಒಳಗಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ನಮ್ಮ ಬಾಡಿ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈಗ ಮಾರ್ಕೆಟಲ್ಲಿ ಹೈಡ್ರಾಲಿಕ್ ಆ್ಯಸಿಡ್ ಇರೋ ಮಾಯಿಶ್ಚರೈಸರ್ ಆಗಲಿ, ಟೋನರ್ ಆಗಲಿ, ಸೆರಮ್ಸ್ ಆಗಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ನಮ್ಮ ಫೇಶಿಯಲಲ್ಲಿ ಕೂಡ ಆ ಹೈಡ್ರಾಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಬಟ್ ಅದು ತುಂಬ ಕಾಸ್ಟ್ಲಿ. ನೀವು ಮನೇಲಿ ಈ ಥರ ಫೇಶಿಯಲ್ನ ಮಾಡ್ಕೊಳ್ಳೋಂಗಿದ್ರೆ ಸೊ ಅದನ್ನು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಫೇಶಿಯಲ್ಗೆ. ಬಟ್ ಅದು ಸಬ್ಸ್ಟಿಟ್ಯೂಟ್ ಆಗಿ ನೀವು ಯಾವುದನ್ನು ಯೂಸ್ ಮಾಡ್ಬೋದು ಅಂದರೆ ಗ್ಲಿಸರಿನ್. ಹೌದು, ಗ್ಲಿಸರಿನಲ್ಲಿ ಆ ಹೈಡ್ರಾಲಿಕ್ ಆ್ಯಸಿಡಲ್ಲಿ ಏನೇನು ಪ್ರಾಪರ್ಟೀಸ್ ಇದೆ ಅಷ್ಟು ಈ ಗ್ಲಿಸರಿನಲ್ಲಿದೆ. ಸೊ ನಾವು ಥ್ರೂ ಔಟ್ ಈ ಫೇಶಿಯಲಲ್ಲಿ ಈ ಗ್ಲಿಸರಿನ್ನೇ ನಾವು ಮೇನ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡೋದು. ಗ್ಲಿಸರಿನ್ ಇಂದನೇ ನಿಮ್ಮ ಫೇಸ್ಗೆ ಆ ಹೈಡ್ರಾ ಫೇಶಿಯಲ್ ಲುಕ್ನ ತರುತ್ತೆ. ಸೊ ಈ ಹೈಡ್ರಾ ಫೇಶಿಯಲ್ ಲುಕ್ದು ಏನು ಮೇನ್ ಅಂದರೆ, ಸೊ 72 hours ತನಕ ನಿಮ್ಮ ಫೇಸಲ್ಲಿ ಮಾಯಿಶ್ಚರೈಸರ್ನ ಹಾಗೆ ಇರುತ್ತೆ. ಅಂದರೆ ಡಿಹೈಡ್ರೇಟ್ ಆಗದಲ್ಲೇ, ಸ್ಕಿನ್ ಡ್ರೈ ಆಗದಲ್ಲೇ ಒಳ್ಳೆ ಮಾಯಿಶ್ಚರೈಸ್ ಕೊಟ್ಟು ಗ್ಲೋ ಕೊಡುತ್ತೆ. ಸೊ ಅಪ್ ಟು 72 hours ತನಕ ಅದು ಕಾಪಾಡುತ್ತೆ. ಸೇಮ್ ರಿಸಲ್ಟ್ ಈ ಗ್ಲಿಸರಿನಿಂದ ನೀವು ಹೈಡ್ರಾ ಫೇಶಿಯಲ್ ಮಾಡಿಕೊಂಡ್ರೆ 72 hours ತನಕ ಮಾಯಿಶ್ಚರೈಸ್ ಆಗೇ ಇರುತ್ತೆ, ಸೇಮ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಸೊ ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ಫಸ್ಟು ನೋಡ್ಕೊಳ್ಳೋಣ. ಸೊ 4 ಸ್ಟೆಪ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ ಮಾಡೋಣ. ಒಂದು ಬೌಲ್ ತಗೊಂಡು ಆ ಬೌಲ್ಗೆ ನೀವು ಹಸಿ ಹಾಲು, ರಾ ಮಿಲ್ಕ್ ಒಂದು 2ರಿಂದ 3 ಸ್ಪೂನ್ ತೊಗೊಳ್ಳಿ. ಸೊ ಹಸಿ ಹಾಲು ಇಲ್ಲ ಅಂದರೆ ಬಾಯ್ಲ್ಡ್ ಮಿಲ್ಕ್ ಕೂಡ ಓಕೆ, ಬಟ್ ಹಸಿ ಹಾಲು ತುಂಬ ಒಳ್ಳೆಯದು ಕ್ಲಿನ್ಸಿಂಗ್ ಆಗಿ ವರ್ಕ್ ಮಾಡೋದಕ್ಕೆ. ಇದಕ್ಕೆ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ ಗ್ಲಿಸರಿನ್ನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಸೊ ಜಾಸ್ತಿನೂ ತೊಗೋಬೇಡಿ, 1 ಸ್ಪೂನ್ ಸಾಕು. ಸೊ ಹಾಲು ಜೊತೆ ಗ್ಲಿಸರಿನ್ ಮಿಕ್ಸ್ ಆಗಿ ಒಳ್ಳೆ ಕ್ಲಿನ್ಸಿಂಗ್ ಆಗಿ ವರ್ಕ್ ಆಗುತ್ತೆ ಇದು ಫೇಸ್ಗೆ. ಸೊ ನೀವು ಎಷ್ಟೇ ಫೇಸ್ ವಾಶ್ ಮಾಡಿದ್ರೂ ಈ ಕ್ಲಿನ್ಸಿಂಗ್ ಮಾಡೋದ್ರಿಂದ ನಿಮ್ಮ ಫೇಸಿಂದ ಆ ಡರ್ಟ್ ಎಲ್ಲ ತೆಗೆದಾಕತ್ತೆ. ಸೊ ನಿಮ್ಮ ಫೇಸಲ್ಲಿ ಏನಾದ್ರೂ ಮೇಕಪ್ ಇದ್ದರೆ ನೀವು ಫೇಸ್ ವಾಶ್ ಮಾಡಿದ್ರೂ ಸೊ ಮೇಕಪ್ ಆಗಲಿ ಮಾಯಿಶ್ಚರೈಸ್ ಆಗಲಿ ನೀವು ಅಪ್ಲೈ ಮಾಡ್ತಾ ಇರ್ತೀರಲ್ವ, ಸೊ ಅದೆಲ್ಲ ಫೇಸಲ್ಲಿ ಹಾಗೇ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಹಾಗೆ ಮಿಲ್ಕ್ ನಮ್ಮ ಫೇಸ್ನ ತುಂಬ ಸಾಫ್ಟ್ ಮಾಡುತ್ತೆ, ಒಂದೊಳ್ಳೆ ಗ್ಲೋ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಕ್ಲಿನ್ಸಿಂಗ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಇದನ್ನು ದಿನನಿತ್ಯ ನಮಗೆ ಗೊತ್ತಿರುತ್ತೆ ಈ ಸ್ಟೆಪ್ಸ್ ಎಲ್ಲ, ಬಟ್ ಬೇರೆ ಡಿಫ್ರೆಂಟಾಗಿ ಯೂಸ್ ಮಾಡ್ತಿರ್ತೀವಿ. ಸೊ ಕೆಲವೊಂದು ರೆಮಿಡೀಸ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಿಂದ ಫಾಲೋ ಅಪ್ ಮಾಡೋದ್ರಿಂದ ಅದೊಂದು ಒಳ್ಳೆ ಫೇಶಿಯಲ್ ಆಗುತ್ತೆ, ಅದು ನಮಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ಕ್ಲಿನ್ಸಿಂಗ್ ಆಗಿದೆ, ಮಿಲ್ಕ್ನ ಹಾಗೆ ಡ್ರೈ ಮಾಡೋಕ್ಕೆ ಬಿಟ್ಟು ನೆಕ್ಸ್ಟ್ ಬಂದು ಎಕ್ಸ್ಪ್ಲಾಯ್ಟೇಷನ್. ನಾವಿಲ್ಲಿ ಸ್ಕ್ರಬ್ಬಿಂಗ್ ಮಾಡ್ತಾ ಇಲ್ಲ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡೋದಕ್ಕೆ ನಾವು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಕಡಲೆ ಹಿಟ್ಟು, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಬಂದು ಒಳ್ಳೆ ಸ್ಕ್ರಬ್ಬರ್ ಕೂಡ ಹೌದು, ಹಾಗೆ ಅದು ಒಳ್ಳೆ ಸ್ಕಿನ್ ಎಕ್ಸ್ಪ್ಲೋರೇಷನ್ ಕೂಡ ಹೌದು.
ಸೊ ಕಡಲೆ ಹಿಟ್ಟು ಬಂದು ನಿಮ್ಮ ಫೇಸ್ಗೆ ನಿಮ್ಮ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ನಿಮ್ಮ ಫೇಸಲ್ಲಿ ಡೆಡ್ ಸ್ಕಿನ್ ಇರುತ್ತೆ, ಡೆಡ್ ಸೆಲ್ಸ್, ಸೊ ಅದನ್ನು ರಿಮೂವ್ ಮಾಡುತ್ತೆ. ನಾವಿಲ್ಲಿ ಫೇಸ್ಗೆ ಸ್ಕ್ರಬ್ ಮಾಡ್ತಾ ಇಲ್ಲ. ಸೊ ತುಂಬ ರಫಾಗಿ ಕಡಲೆ ಹಿಟ್ಟಿನ ಪ್ಯಾಕ್ನ ಹಾಕಿ ಚೆನ್ನಾಗಿ ಉಜ್ಜಬೇಡಿ, ನಿಧಾನಕ್ಕೆ ಮಸಾಜ್ ಮಾಡಿ. ಯಾವ ರೀತಿ ಮಸಾಜ್ ಮಾಡಬೇಕು ಅಂದರೆ ಆ ಕಡಲೆ ಹಿಟ್ಟು ಪ್ಯಾಕು ನಿಮ್ಮ ಫೇಸ್ ಮೇಲೆ ನೀಟಾಗಿ ಮಸಾಜ್ ಥರ ವರ್ಕ್ ಆಗಿ ನಿಮ್ಮ ಫೇಸಲ್ಲಿರೋ ಕಲೆಗಳು, ಪಿಂಪಲ್ಸಿಂದ ಆಗಿರೋ ಮಾರ್ಕ್ಸ್ ಆಗಲಿ ಅಥವಾ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಸೊ ಅದೆಲ್ಲ ಹೋಗುತ್ತೆ. ನಾವು ಕಡಲೆ ಹಿಟ್ಟಿನ ಕೆಲವೊಂದು ಸತಿ ಫೇಸ್ ವಾಶ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಡೈಲಿ, ಬಟ್ ಫೇಶಿಯಲಲ್ಲಿ ಯೂಸ್ ಮಾಡಿದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಆ ಟಿ ಝೋನ್, ನೋಸ್ ಹತ್ರ ಮೌತ್ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿ ಪಿಗ್ಮೆಂಟೇಷನ್ ಆಗಿರುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಬೇಕಾದ್ರೆ ಸ್ವಲ್ಪ ಲೈಟಾಗಿ ಪ್ರೆಷರ್ ಬಿಟ್ಟು ನೀವು ಮಸಾಜ್ ಮಾಡ್ಕೋಬಹುದು. ಈಗ ಮಸಾಜ್ ಎಲ್ಲ ಫುಲ್ ಆದಮೇಲೆ ಫೇಸ್ ವಾಶ್ ಮಾಡೋಣ. ಫೇಸ್ ವಾಶ್ ಮಾಡಾದಮೇಲೆ ನೀವು ನನ್ನ ಫೇಸ್ನ ನೋಡ್ಬೋದು, ಆಲ್ರೆಡಿ ರಿಸಲ್ಟ್ ಕಾಣಿಸ್ತಾ ಇದೆ. ನನ್ನ ಫೇಸ್ ಫುಲ್ಲು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಕಡಲೆ ಹಿಟ್ಟಿಂದ ನಾವು ಎಕ್ಸ್ಪ್ಲೋರ್ಟ್ ಮಾಡಿರೋದ್ರಿಂದ ಫೇಸ್ ತುಂಬ ಸಾಫ್ಟಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಮಸಾಜ್ ಕ್ರೀಮ್. ಇದು ಆಲ್ರೆಡಿ ನಾನು ಒಂದ್ಸತಿ ತೋರಿಸಿದ್ದೀನಿ ನಿಮಗೆ ಬೀಟ್ರೂಟ್ ಮಸಾಜಿಂದ, ಬಟ್ ಇದನ್ನು ನಾವು ಫೇಶಿಯಲಲ್ಲಿ ಯೂಸ್ ಮಾಡಿದಾಗ ಪಿಂಕಿಶ್ ಗ್ಲೋ ಸಿಗುತ್ತೆ. ಸೊ ಇದಕ್ಕೆ ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೀನಿ ನಾನು, ಅದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ ಮತ್ತು 1 ಸ್ಪೂನಷ್ಟು ರೋಸ್ ವಾಟರ್, ಹಾಗೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಗೊತ್ತಲ್ಲ ಗ್ಲಿಸರಿನ್, ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಬೀಟ್ರೂಟ್ ಪೌಡರ್ ಬದಲು ಬೀಟ್ರೂಟ್ ಜ್ಯೂಸೇ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನ್ಯಾಚುರಲ್ ಇಂಗ್ರೀಡಿಯೆಂಟು ರಿಸಲ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟ್ ಪೌಡರ್ಗಿಂತ ಬೀಟ್ರೂಟ್ ಜ್ಯೂಸಲ್ಲಿ ಜಾಸ್ತಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಮುಖದ ಫುಲ್ಲು ಅಪ್ಲೈ ಮಾಡಿ ಲೈಟ್ ಮಸಾಜ್ ಮಾಡಿ, ತುಂಬ ಪ್ರೆಷರ್ ಕೊಟ್ಟು ಮಸಾಜ್ ಎಲ್ಲ ಮಾಡಬೇಡಿ. ನಿಮಗೆ ಗೊತ್ತಲ್ವಾ, ಸೊ ಸ್ಕ್ರಬ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಒಂದು ನೀಟಾಗಿ ಮಸಾಜ್ ಮಾಡಬೇಕು ಫೇಸ್ ಫುಲ್ಲು. ಸೊ ಯಾವ ರೀತಿ ಅಂದರೆ ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಇರಬೇಕು. ನಾನು ಈ ಮಸಾಜ್ ಕ್ರೀಮ್ನ ಆಲ್ರೆಡಿ ಒಂದ್ಸತಿ ತೋರಿಸಿದ್ದೀನಿ, ಬಟ್ ಗ್ಲಿಸರಿನ್ ಆ್ಯಡ್ ಮಾಡಿರಲಿಲ್ಲ, ಅಲೋವೆರಾ ಜೆಲ್ ಯೂಸ್ ಮಾಡಿದ್ದೆ. ಸೊ ಇದರಲ್ಲಿ ನಾನು ಗ್ಲಿಸರಿನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಇನ್ನೊಂದು ಥರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ಫುಲ್ ಫೇಸ್ ಮಸಾಜ್ ಆಗಿದೆ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಿದ್ಮೇಲೆ ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆ ಫೇಶಿಯಲ್ ಲುಕ್ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಹಾಗೆ ಫೇಸಲ್ಲಿ ಪಿಂಕಿಶ್ ಗ್ಲೋ ಬಂದಿದೆ. ಅದೇ ಈ ಫೇಶಿಯಲ್ನ ಸ್ಪೆಷಾಲಿಟಿ ಹೈಡ್ರಾ ಫೇಶಿಯಲ್. ಸೊ ಲಾಸ್ಟ್ ಬಂದು 4th ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ ರೆಡಿ ಮಾಡೋದಕ್ಕೆ ನಾನು 1 ಸ್ಪೂನಷ್ಟು ಮುಲ್ತಾನಿ ಮಿಂಟಿ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಗ್ಲಿಸರಿನ್, ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡೋದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ರೋಸ್ ವಾಟರ್ ಹಾಕ್ಕೊಳ್ಳಿ. ನೀರನ್ನ ಆ್ಯಡ್ ಮಾಡ್ಕೋಬೇಡಿ, ಅದು ರಿಸಲ್ಟೇ ಹೋಗಿಬಿಡುತ್ತೆ. ಸೊ ನಮ್ಮ ಮುಲ್ತಾನಿ ಮಿಂಟಿ ಪೌಡರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ನಿಮ್ಗೇನಾದರೂ ಓಪನ್ ಪೋರ್ಸ್ ಇದ್ದರೆ, ಪಿಂಪಲ್ಸ್ ಆಗಿದ್ದರೆ, ಪಿಂಪಲ್ ಮಾರ್ಕ್ಸ್ ಆಗಿದ್ದರೆ ಆ ಕಲೆನ ಹೋಗ್ಲಾಡ್ಸುತ್ತೆ, ಫೇಸ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಮುಲ್ತಾನಿ ಮಿಂಟಿ ಪೌಡರ್ ಬಂದು ಒಂದು ಒಳ್ಳೆ ಕೊಲಾಜಿನ್ ನಿಮ್ಮ ಫೇಸ್ಗೆ. ಸೊ ನೀವೆಲ್ಲರೂ ಕೇಳ್ತಾ ಇರ್ತೀರಲ್ವಾ, ಫೇಸಲ್ಲಿ ಕೊಲಾಜನ್ ಟಿಶ್ಯೂ ಪ್ರೊಡ್ಯೂಸ್ ಆಗಬೇಕು, ಕೊಲಾಜನ್ ಬಿಲ್ಡಪ್ ಆಗಬೇಕು, ಆವಾಗಲೇ ಫೇಸು ತುಂಬ ಚೆನ್ನಾಗಿ ಆಗೋದು, ಒಳ್ಳೆ ಗ್ಲೋ ಬರೋದು ಅಂತ. ಸೊ ಅದೆಲ್ಲ ಪ್ರಾಪರ್ಟೀಸ್ ಬಂದು ಈ ಮುಲ್ತಾನಿ ಮಿಂಟಿ ಪೌಡರಲ್ಲಿದೆ. ಹಾಗೆ ಹೈಲುರಾನಿಕ್ ಆ್ಯಸಿಡ್ ಬೇಕು ಫೇಸ್ಗೆ, ಒಳ್ಳೆ ಗ್ಲೋ ಕೊಡೋದಕ್ಕೆ, ಮಾರ್ಕ್ಸ್ ಹೋಗೋದಕ್ಕೆ, ಹೆಂಗರ್ ಲುಕಿಂಗ್ ಸ್ಕಿನ್ ಬೇಕಾದಕ್ಕೆ ಅಂತ ಇರಲ್ಲ. ಸೊ ಅದೆಲ್ಲ ಪ್ರಾಪರ್ಟೀಸ್ ಗ್ಲಿಸರಿನ್ ಇರುತ್ತೆ. ರೋಸ್ ವಾಟರ್ ಆ್ಯಸ್ ಯೂಶುವಲ್ ಬಂದು ನಿಮ್ಮ ಸ್ಕಿನ್ನ ಒಳ್ಳೆ ಸಾಫ್ಟ್ ಕೊಡುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ. ಸೊ ಮುಖನ ತುಂಬ ತಂಪಾಗಿ ಕೂಡ ಇರುತ್ತೆ. ಈ ಸಮ್ಮರಲ್ಲಿ ಈ ಫೇಶಿಯಲ್ನ ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಫೇಸ್ ಒಳ್ಳೆ ಗ್ಲೋ ಸಿಗುತ್ತೆ. ಸೊ ಇವಾಗ ಫೇಸ್ ಪ್ಯಾಕ್ ಫುಲ್ಲು ಅಪ್ಲೈ ಮಾಡಿ ಆಗಿದೆ. ಒಂದು 10 ಮಿನಿಟ್ಸ್ ಬಿಡಿ ಸಾಕು. ಈ ಫೇಸ್ ಪ್ಯಾಕ್ ತುಂಬ ಡ್ರೈ ಆಗಲ್ಲ, ಯಾಕೆಂದರೆ ನಾವು ಗ್ಲಿಸರಿನ್ ಯೂಸ್ ಮಾಡಿರೋದ್ರಿಂದ. ಮುಲ್ತಾನಿ ಮಿಂಟಿ ಪೌಡರ್ ಫಸ್ಟ್ ಡ್ರೈ ಆಗುತ್ತಲ್ಲ, ಆ ಥರ ಡ್ರೈ ಆಗಲ್ಲ, ಹಾಗೇ ಇರುತ್ತೆ. ಸೊ 10 ಮಿನಿಟ್ಸ್ ಆದಮೇಲೆ ಎಕ್ಸಾಕ್ಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ಗೂ ಕೂಡ ಯಾವುದೇ ರೀತಿಯಾದ ಫೇಸ್ ವಾಶ್ ಯೂಸ್ ಮಾಡಬೇಡಿ, ಹಾಗೆ ತಣ್ಣೀರಲ್ಲಿ ಮುಖ ವಾಶ್ ಮಾಡಿ. ಸೊ ನೋಡ್ಬೋದು ಇವಾಗ ನೀವು ನನ್ನ ಫೇಸ್ನ. ನನ್ನ ಫಸ್ಟು ಸ್ಟೆಪ್ಪಲ್ಲಿ ನಾನು ಫೇಸ್ ಪ್ಯಾಕ್ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ರಿಸಲ್ಟ್ ಗೊತ್ತಾಗ್ತಾ ಇದೆ. ಆ ಗ್ಲೋ ಅನ್ನೋದು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ಬರುತ್ತೆ. 100% ಹೇಳ್ತೀನಿ ನಾನು. ಇದು ನನಗೆ
ನಾನೇ ನೋಡಿ ಇದು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫೇಸು ಗ್ಲೋ ಆಗ್ತಾ ಇದೆ. ಸೊ ಫೇಶಿಯಲ್ ಲುಕ್ ಬಂದಿದೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆಗಿತ್ತು. ನಾನು ಕೂಡ ಮಾಡ್ಕೊಂಡಿದ್ದೀನಿ, ನನಗೂ ಕೂಡ ಒಳ್ಳೆ ಗ್ಲೋ ಬಂದಿದೆ. ಸೊ ನಾನು ಯಾವುದೇ ರೀತಿಯಾದ ಮೇಕಪ್ ಮಾಡಿಲ್ಲ, ನೋಡ್ಬೋದು. ಸ್ವೆಟ್ ಕೂಡ ಹಾಕ್ತಾ ಇದ್ದೀನಿ ಸೆಕೆಗೆ. ಬಟ್ ಈ ಸಮ್ಮರಲ್ಲಿ ನಿಮಗೆ ಒಳ್ಳೆ ಫೇಶಿಯಲ್ ಇದು. ಸೊ ಗ್ಲಿಸರಿನ್ ಬಂದು ಯಾವುದೇ ರೀತಿಯಾದ ಇರಿಟೇಷನ್ ಮಾಡಲ್ಲ ನಿಮ್ಮ ಫೇಸ್ಗೆ, ಹಾಗೆ ಕೂಲಾಗಿ ಇರುತ್ತೆ. ಸೊ ಅದರಿಂದ ನೀವು ಈ ಸಮ್ಮರಲ್ಲಿ ಆರಾಮಾಗಿ ಈ ಹೈಡ್ರೋ ಫೇಶಿಯಲ್ನ ಮಾಡ್ಕೋಬೋದು. ಸೊ 15 days ಒನ್ಸ್ ಮಾಡ್ಕೊಂಡ್ರೆ ಸಾಕು. ಇದು 15 days ತನಕನೂ ಆ ಗ್ಲೋನ ಹಾಗೆ ಇರುತ್ತೆ. ನಿಮಗೇನಾದ್ರು ಪಿಗ್ಮೆಂಟೇಷನ್ ಇದ್ದರೆ, ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ 15 days ಒನ್ಸ್ ಮಾಡಿ. ಸೊ ಅದು ಕೂಡ ಕಮ್ಮಿ ಆಗುತ್ತೆ, ಮಾರ್ಕ್ಸ್ ಕೂಡ. ಸೊ ಈ ಹೈಡ್ರಾ ಫೇಶಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟು ಈಸಿಯಾಗಿ ನೀವು 4 ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಆರಾಮಾಗಿ ಆ ಗ್ಲೋನ ತರ್ಬೋದು. ಸೊ ಹಾಗೆ ನಾನು ಯಾವುದೇ ರೀತಿಯಾದ ಹೈಡ್ರಾ ಫೇಶಿಯಲ್ ಬಗ್ಗೆ ಆಪೋಸಿಟ್ ಆಗಿ ಇಲ್ಲ. ಸೊ ನಿಮ್ಗೇನಾದರೂ ಹೋಗಿ ಮಾಡಿಸ್ಕೋತೀನಿ ಅಂದರೆ ಧಾರಾಳವಾಗಿ ಮಾಡಿಸ್ಕೋಬೋದು. ನಾನು ಈ ರೆಮಿಡಿ ತೊಗೊಂಡ್ಬಂದಿದ್ದೀನಿ. ಯಾರಿಗೆಲ್ಲ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದನ್ನು ಅವರು ಮನೇಲೇ ಮಾಡ್ಕೋಬೋದು ಅಂತ ಹೇಳಿ ಈ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಈ ಫೇಶಿಯಲ್ ಟಿಪ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಹೈಡ್ರೋ ಫೇಶಿಯಲ್ ಮಾಡ್ಕೋಬೇಕು ಅಂತ ಇರ್ತಾರೋ ಅವರು ಈ ಫೇಶಿಯಲ್ನ ಟ್ರೈ ಮಾಡಿ. ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.